ಯಜ್ಞದ ಸಾರಥ್ಯದಲ್ಲಿ ಪ್ರಜಾಚಕ್ರ ಸುದ್ದಿವಾಹಿನಿ. ಹುಬ್ಬಳ್ಳಿಯಲ್ಲಿ ಕುಮಾರಿ ಅಂಜಲಿ ಅಂಬಿಗೇರ್ ಹಾಗೂ ನೇಹಾ ಹಿರೇಮಠ್ ಭೀಕರ ಹತ್ಯೆ ಖಂಡಿಸಿ ಬೀಳಗಿಯಲ್ಲಿಂದು ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡ ಪ್ರತಿಭಟನೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ಮಾನವ ಸರಪಳಿ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನೇಹಾ ಹಿರೇಮಠ್ ಭೀಕರ ಹತ್ಯೆ ಮರೆಮಾಚುವುದರೊಳಗೆ ಮತ್ತೊಂದು ಹೆಣ್ಮಕ್ಳ ಹತ್ಯೆ ನಡೆದಿರುವುದು ಖಂಡಿಸಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಿದ್ದು ಇದರಿಂದ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಎಂದು ದೂರಿದರು. ಹೆಣ್ಣು ಮಕ್ಕಳ ಮೇಲಾಗ್ತಿರುವ ಲೈಂಗಿಕ ದೌರ್ಜನ್ಯ, ಕ್ರೌರ್ಯ, ದಬ್ಬಾಳಿಕೆಗಳಿಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ ಅವರು ಅಂಜಲಿ, ನೇಹಾ, ರುಕ್ಸಾನಾ, ಅನುಷಾ ಹತ್ಯೆಯಂಥ ಪ್ರಕರಣಗಳು ನಾಗರಿಕ ಸಮಾಜ ತಗ್ಗಿಸುವಂತೆ ಮಾಡಿದೆ. ಕೂಡಲೇ ಹತ್ಯೆಗೈದ ಅಪರಾಧಿಗಳನ್ನು ಗಲ್ಲು ಶಿಕ್ಷೆ ಗುರಿ ಮಾಡಬೇಕು. ಜೊತೆಗೆ ನೊಂದ ಕುಟುಂಬಕ್ಕೆ ಕೂಡಲೇ ಪರಿಹಾರ ಒದಗಿಸಲು ಸರ್ಕಾರ ಮುಂದಾಗಬೇಕೆಂದು ಹಾಗೂ ಮುಂದೆ ಇಂತಹ ಪ್ರಕರಣಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂದು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಎಂ.ಆರ್. ಖೋಲ್ಕಾರ್, ರೈತ ಸಂಘದ ಹಿರಿಯ ಮುಖಂಡರಾದ ಸಿದ್ದಣ್ಣ ಬಳಗಾನೂರ್, ಪರಶುರಾಮ್ ಮಂಟೂರ, ರಾಜೇಂದ್ರ ಬಾರ್ಕೇರ್, ವೀರೇಂದ್ರ ಶಿಲವಂತ್, ವಿಜಿ ರೇವಡಿಗಾರ, ಬಸವರಾಜ್ ಉಮಚಗಿಮಠ, ಐ.ಬಿ. ಅಂಬಿಗೇರ್, ಶಿವಗಿರಿ ದಳವಾಯಿ, ಸಿದ್ದರಾಮಯ್ಯ ಮಠಪತಿ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಸ್ತೆಯಲ್ಲಿ ಮಾನವ ಸರಪಳಿ ಮಾಡಿ ಪ್ರತಿಭಟನೆ ಮಾಡಿದ್ರಿಂದ ಕೆಲ ಹೊತ್ತು ವಾಹನಗಳ ಸಂಚಾರ ತಟಸ್ಥಗೊಂಡು ದಾರಿಯುದ್ದಕ್ಕೂ ವಾಹನಗಳ ಸಾಲು ಕಾಣುವಂತಾಯಿತು. ಹನುಮಂತ ಬುರಲಿ, ಪ್ರಜಾಚಕ್ರ ನ್ಯೂಸ್, ಬಾಗಲಕೋಟೆ. ಆದ್ರೆ ಒಂದ್ ಕಡೆ ಅವ್ರ ಪ್ರಕರಣ ದಾಖಲು ಮಾಡ್ತಾರೆ, ಇನ್ನೊಂದು ಕಡೆ ಆ ಪೊಲೀಸ್ ಇಲಾಖೆಯನ್ನ ನಿಷ್ಕ್ರಿಯವಾಗಿ ಮಾಡಿ ಆ ರಾಜಕಾರಣಿಗಳು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸಗಳನ್ನು ಮಾಡ್ತಾರೆ. ಯಾಕಂದ್ರೆ ನಾನು ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಪೊಲೀಸ್ ಇಲಾಖೆಯನ್ನ ರಾಜಕಾರಣದಿಂದ ಹೊರಗೆ ತೆಗಿಬೇಕು. ಪೊಲೀಸ್ ಇಲಾಖೆ ರಾಜಕೀಯವಾಗಿ ಮುಕ್ತಾಗಬೇಕು. ಆವಾಗ ಮಾತ್ರ ಈ ಕೊಲೆಗಡಕರಿಗೆ, ದರೋಡಿಕೋರರಿಗೆ, ಈ ಅತ್ಯಾಚಾರ ಮಾಡೋರಿಗೆ ಎಲ್ಲರಿಗೂ ಬುದ್ಧಿ ಕಲಿಸೋದಕ್ಕೆ ಯೋಗ್ಯವಾದಂತ ಕಾನೂನು ಬರ್ತೈತಿ. ಏನಾಗತೈತಿ, ಬಡವರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ತಗೊಂಡ್ಬರ್ತಾರೆ. ಅದೇ ಶ್ರೀಮಂತ ಇವತ್ತು ರಾಜಕಾರಣಿ ಯಾವನ ಮೇಲೆ FIR ಆಯ್ತು, ಅವನ ಮೇಲೆ ಏನೋ ಆದ್ರೂ ಚಾರ್ಜ್ ಶೀಟ್ ಆದ್ರೂ ಸಹಿತ ಅವನು ಅರೆಸ್ಟ್ ಮಾಡಂಗಿಲ್ಲ. ಯಾಕೆ? ಅವ ಪವರ್ ನಲ್ಲಿ ಇರ್ತಾನೆ. ಅದು ಹೋಗ್ಬೇಕಂದ್ರೆ ನಾವು ಬರೀ ಸಂವಿಧಾನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಾರ, ನಾವು ಪ್ರಜಾಪ್ರಭುತ್ವದೊಳಗೆ ಅದೀವಿ ಅಂತ ಹೇಳಿದ್ರೆ ಸಾಲಂಗಿಲ್ಲ. ಅದು ಆಚರಣೆಯೊಳಗೆ ಬರಬೇಕು ಅಂತಂದ್ರೆ ಪ್ರತಿಯೊಬ್ಬರು ಎದ್ದು ನಿಂತ ನಮ್ಮ ಕಾನೂನಿನ ಅರಿವು ಏನು, ನಾವು ಏನು ಮಾಡಾಕತ್ತೀವಿ, ಯಾರ ನಿಯಂತ್ರಣ ಮಾಡಾಕತ್ತಾರ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಈ ಸಂದರ್ಭದೊಳಗ ಆ ಕಾನೂನು ಅಂತಕ್ಕಂಥದನ್ನ ಪಾಲನೆ ಎಲ್ಲರಿಗೂ ಒಂದೇ ಅನ್ನುವಂಥದ್ದು ಆಗ್ಬೇಕು. ಅಂಜಲಿ ಅಂಬಿಗೇರವರ ಹತ್ಯೆಯನ್ನು ಖಂಡಿಸಿ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಬೀಭತ್ಸ ಕ್ರೌರ್ಯ ಮತ್ತು ಹತ್ಯೆಗಳನ್ನು ಖಂಡಿಸಿ ಇವತ್ತು ತಾಲೂಕಾ ಗಂಗಾವತರ ಸಮಾಜ ಮತ್ತು ವಿವಿಧ ಸಂಘಟನೆಗಳ ಮತ್ತು ವಿವಿಧ ಸಮಾಜದ ಹಿರಿಯರೊಂದಿಗೆ ಬೀಳಿಗೆಯಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಪ್ರತಿಭಟನೆ ಮಾಡಲಾಯಿತು. ರಾಜ್ಯದಲ್ಲಿ ಕಳೆದ 4-5 ತಿಂಗಳಲ್ಲಿ 16 ಹತ್ಯೆ ಪ್ರಕರಣಗಳು ನಡೀತಾ ಇವೆ. ಬಹುಶಃ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ, ರಾಜ್ಯ ಆಡಳಿತ ಕೇಂದ್ರಗಳು ಸುಸ್ತಾಯ ವ್ಯವಸ್ಥೆಯಲ್ಲಿ ಮಲಗಿರುವಂಥ ಸ್ಥಿತಿ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಈ ದೃಷ್ಟಿಯನ್ನು ನೋಡಿದಾಗ ಕಾನೂನು ಇಲಾಖೆ ಕೆಲಸ ಮಾಡ್ತಿದೆ ಇಲ್ಲೋ ಅನ್ನುವಂತಾದ ಅನುಮಾನ ರಾಜ್ಯದ ಜನರಲ್ಲಿ ಮೂಡಿದೆ. ಈ ಸರ್ಕಾರ ಕಳೆದ 5 ತಿಂಗಳಲ್ಲಿ ಕೂಡ ಬಿಳಿಗಿ ತಾಲೂಕಿನಲ್ಲಿ ಹಲವಾರು ಕಗ್ಗೊಲೆಗಳಾಗಿವೆ. ಜನರಲ್ಲಿ ಭೀತಿ ಮತ್ತು ಭಯ, ಕಾನೂನಿನ ಭಯ ಇಲ್ಲದಂತಾಗಿದೆ. ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 16 ವರ್ಷಗಳಲ್ಲಿ ಇಂಥ ಘಟನೆಗಳು ಆಗಿರಲಿಲ್ಲ. ಆದರೆ ಈಗ ರಾಜ್ಯದಲ್ಲಿ ಪ್ರತಿನಿತ್ಯ ಹತ್ಯೆಗಳು, ಅತ್ಯಾಚಾರಗಳು, ಕ್ರೌರ್ಯಗಳು ನಡೀತಾ ಇರೋದನ್ನು ನೋಡಿದರೆ ಬಹುಶಃ ರಾಜ್ಯದ ಕಾನೂನು ಇಲಾಖೆ ಮತ್ತು ಗೃಹ ಇಲಾಖೆ ಪೂರ್ಣ ನಿದ್ರೆಯಲ್ಲಿ ಮಲಗಿದೆ ಅನ್ನೋದನ್ನು ಇಲ್ಲಿ ಜನರು ಗಮನಿಸಬೇಕಾಗುತ್ತದೆ.